ಕರ್ಣ, ಪರಮಾತ್ಮ, ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡಬೇಕಿದೆ. ನನ್ನ ಸಂಗಡ ಬಾ ಕರ್ಣ. ಆಗಬಹುದು ಪರಮಾತ್ಮ. ಪರಮಾತ್ಮ, ಕರ್ಣ, ಬಾಲ್ಯದಲ್ಲಿಯೇ ಮಾತಿನಿಂದ ಬ್ರಹ್ಮಾಂಡವನ್ನು ತೋರಿಸಿದ ಮುರಾರಿ ಕಾಳಿಂಗ ಸರ್ಪದ ಕುತ್ತಿಗೆ ಮೇಲೆ ನಿಂತು ನರ್ತನವನ್ನು ಗೈದ ನರ್ತನಹಾರಿ, ಇನ್ನು ಕ್ಷೀರ ಸಾಗರವನ್ನೇ ಮಂಥನ ಮಾಡಿ ದೇವತೆಗಳಿಗೆ ಅಮೃತವನ್ನು ಉಣಬಡಿಸಿದ ಮುರಾರಿ. ಇಂತಹ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಬಹುದೂರ ಕರೆತಂದು ಆದರಿಸಲು ಕಾರಣವಾದರೂ ಏನು ಪರಮಾತ್ಮ? ಕರ್ಣ, ನೀನು ಕುಲಹೀನನಲ್ಲ. ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿಲ್ಲ. ಪರಮಾತ್ಮ, ಕರ್ಣ, ಕಾಮಜನಕಹರಿಯೇ ಸ್ವಾಮಿ, ಕಾಮಜನಕಹರಿಯೇ ನಮನ. ಪರಮಾತ್ಮ, ಕರ್ಣ, ಕಾಮಜನಕಹರಿಯೇ ಸ್ವಾಮಿ, ಕಾಮಜನಕಹರಿಯೇ ನಮನ. ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿಯುವುದು ಸತ್ಯಕ್ಕೆ ಸನಿಹವೇ. ಪರಮಾತ್ಮ, ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿಯುವುದು ಸತ್ಯಕ್ಕೆ ಸನಿಹವೇ. ನಿನ್ನಿ ನುಡಿಯ ಮೇ ಭರವಸೆ ಇಡೆನ. ಪರಮಾತ್ಮ, ನಿನ್ನಿ ನುಡಿಯ ಮೇಲ್ ಭರವಸೆ ಇಡೆನ. ಕಾಮಜನಕಹರಿಯೇ ಸ್ವಾಮಿ, ಕಾಮಜನಕಹರಿಯೇ ನಮನ. ಪರಮಾತ್ಮ, ಯಾರೋ ಅಳೆದು ಜಲದೊಳೆಸೆದ ದೆಸೆಯಿಂದ ಶಿಶುವಂತೆ ನಾನು. ಅಲ್ಲವೇ ಪರಮಾತ್ಮ? ಯಾರೋ ಅಡೆದು ಜಲದೊಳೆಸೆದ ದೆಸೆಯಿಂದ ಶಿಶುವಂತೆ ನಾನು. ಮತ್ಸ್ಯಗಾರರಿಗೆ ನಾಲೆಯೊಳ್ದೊರೆತ ಅನಾಮಧೇಯನು ನಾನು. ನಿಜದ ಪರಮಾತ್ಮ. ಮತ್ಸ್ಯಗಾರರಿಗೆ ನಾಲೆಯೊಳ್ದೊರೆತ ಅನಾಮಧೇಯನು ನಾನು. ಮಾತಾ ಪಿತರಿಗೂ ಮಿಗಿಲಾದ ಬೆಸ್ತರು ಪ್ರೀತಿಯಿಂದೇನೋ ಸಲಹುವರಾದರು. ಪರಮಾತ್ಮ, ಮಾತಾ ಪಿತರಿ ಮಿಗಿಲಾದ ಬೆಸ್ತರು ಪ್ರೀತಿಯಿಂದೇನೋ ಸಲಹುವರಾದರು. ಜಾತಿ ವಿಚಾರವ ಬೇಡದಾದರು. ಪರಮಾತ್ಮ, ಜಾತಿ ವಿಚಾರವ
ಕಾಮಜನಕಹರಿಯ ಸ್ವಾಮಿ ಕಾಮಜನಕಹರಿಯ ನಮನ ಪರಮಾತ್ಮ, ಕರ್ಣ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಇಲ್ಲ ಕರ್ಣ, ನೀನು ಸೂತನಲ್ಲ. ಪರಮಾತ್ಮ, ನನ್ನ ನನ್ನ ನುಡಿಯ ಸಂತೋಷನಿ ಆಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ವೀರವರ ರವಿ ಕುವರ, ವೀರವರ ರವಿ ಕುವರ. ಪರಮಾತ್ಮ, ಕರ್ಣ, ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಬಲ್ಲೆಯಾ ದೇವ? ತಿಳಿಸುವೆನೋ ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ಕರ್ಣ, ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ನಾಮಧೇಯದಿ ದಾನ ಶೂರ ಕರ್ಣ, ಕರ್ಣ. ನಾಮಧೇಯದಿ ದಾನ ಶೂರ ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಪರಮಾತ್ಮ, ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಪರಮಾತ್ಮ, ಕರ್ಣ, ಹಾಗಾದರೆ ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ ಪರಮಾತ್ಮ. ಏಕೆ ಏಕೆ ದೇವ? ಇವರಿಗೆ ಕರ್ಣನು ಇಂಥವನೇ ಎಂಬ ವಿಚಾರವು ತಿಳಿಯದೆ ದೇವ, ತಿಳಿಯದೆ. ತಿಳಿಯದು ಕರ್ಣ. ಸೂತನು ಅನಾಥನಲ್ಲವೋ ಚಂದ್ರಕುಲಾದೀಶ ನೀನು. ಪರಮಾತ್ಮ, ಸೂತನು ಅನಾಥನಲ್ಲವೋ ಚಂದ್ರಕುಲಾದೀಶ ನೀನು. ಪಾಂಡವರೊಳು ಸೇರಿಸುಗಲಿ, ಪರಮಾತ್ಮ, ಪಾಂಡವರೊಳು ಸೇರಿಸುಗಲಿ. ಬಾಳುವಿ ಬಾರ ನೀನು ಕ್ಷೇಮದಿ, ಬಾಳುವಿ ಬಾರ ನೀನು ಕ್ಷೇಮದಿ, ಬಾಳುವಿ ಬಾರ ನೀನು ಕ್ಷೇಮದಿ. ಏನು ಪರಮಾತ್ಮ, ಆ ಪಾಂಡವರೊಡನೆ ಕೂಡಿ ಬಾಳುವುದೇ? ಇದು ಸಾಧ್ಯವೇ ದೇವಾ? ಸಾಧ್ಯ ಯಾಕಿಲ್ಲ ಕರ್ಣ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ವೀರವರ ರವಿ ಕುವರ, ವೀರವರ ರವಿ ಕುವರ, ವೀರವರ ರವಿ ಕುವರ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ. ಆ ಸೂರ್ಯದೇವನೇ ನಿನ್ನ ಜನಕ. ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ.
ಪರಮಾತ್ಮ, ಕರ್ಣ, ಪಾಂಡವರು ನನ್ನ ಸಹೋದರರಾಗಬೇಕೆ? ಹೌದು ಕರ್ಣ. ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ಎತ್ತ ತಾಯಿ. ಇದು ಸತ್ಯ ಸಂಗತಿಯೇ ದೇವ? ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವನ ಆಣೆಗೂ ಸತ್ಯ ಸತ್ಯ ಸತ್ಯ. ಓ ನನ್ನ ಭಾಗದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧ ವಿಧವಾಗಿ ಕಾಡಿರುವೆ. ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದೆಯಲಿ ನೊಂದೆ. ಪರಮಾತ್ಮ, ಇಂದು ವದನ ಅಪನಿಂದೆಯಲಿ ಬೆಂದೆ ಬಂದ ವಿಮೋಚನೆ ಮಾರ್ಗವನರಿಯದೆ. ಪರಮಾತ್ಮ, ಬಂದ ವಿಮೋಚನೆ ಮಾರ್ಗವನರಿಯ ದೇವಾ. ಶೋಧನೆಯೇನಿದು ವಿಧಿಶಾಪ, ಪಾಪಿಯಾದ ಪರಿತಾಪಗೀಡಾದ ದೇವಾ. ಶೋಧನೆಯೇನಿದು ವಿಧಿಶಾಪ. ಕರ್ಣ, ಜನ್ಮರಹಸ್ಯದ ಆಂತರ್ಯವರಿತು ಜನುಮದಾತಯ ನಿರ್ದಯವರಿತು. ಕೃಷ್ಣ, ಕೃಷ್ಣ, ಜನ್ಮರಹಸ್ಯದ ಆಶ್ಚರ್ಯವರಿತು ಜನುಮದಾತಯ ನಿರ್ದಯವರಿತು. ಜೀವಿಸಲೇ ಪರಿ ಸಹಚರ ಸಮಗೂಡಿ. ಜೀವಿಸಲೇ ಪರಿ ಸಹಚರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ ದೇವಾ. ಶೋಧನೆಯೇನಿದು ವಿಧಿಶಾಪ, ಪಾಪಿಯಾದ ಪರಿತಾಪಗೀಡಾದ ದೇವಾ. ಶೋಧನೆಯೇನಿದು ವಿಧಿಶಾಪ, ವಿಧಿಶಾಪ, ವಿಧಿಶಾಪ. ನನ್ನ ಭಾಗದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧ ವಿಧವಾಗಿ ಕಾಡುತ್ತಿರುವೆ. ಆಶ್ರಯ ನೀಡಿ ಆಧರಿಸಿದ ಕೌರವ ಪ್ರಭು ಒಂದು ಕಡೆ, ಸಹೋದರರೆಂಬ ಪಾಶವನ್ನು ಕೊರಳಿಗೆ ಸುತ್ತಿರುವ ಪಾಂಡವರು ಮತ್ತೊಂದೆಡೆ. ಇವರೀರ್ವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ದಿಕ್ಕೇ ತೋಚದಂತಾಗಿದೆಯಲ್ಲ ಪರಮಾತ್ಮ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿದ್ದೇನೆ. ಇನ್ನು ಮುಂದೆ ಯಾರನ್ನು ತ್ಯಜಿಸಬೇಕೋ, ಯಾರನ್ನು ಆಶ್ರಯಿಸಬೇಕೋ
ನೀನೇ ನಿರ್ಧರಿಸಿಕೊ. ಮತ್ತೆ ಮತ್ತೊಂದು ವಿಚಾರ ಕರ್ಣ. ಹೇಳು ಪರಮ. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನಾರು ಎಂದು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಷಯವನ್ನು ನಿನ್ನ ತಾಯಿಯಾದ ಕುಂತಿಗೆ ತಿಳಿಸಿ ಬಂದಿರುವೆನು. ಅವಳು ನಿನ್ನನ್ನು ನೋಡಲೆಂದು ಬಹಳ ಆತುರದಿಂದ ಗಂಗಾ ತೀರಕ್ಕೆ ಬರುವ ಮನಸ್ಸನ್ನು ನೋಯಿಸಬೇಡ ಕರ್ಣ. ಆಗಬಹುದು ಪರಮಾತ್ಮ. ಕರ್ಣ, ನಾನು ಬಂದು ಬಹಳ ವೇಳೆಯಾಯಿತು. ನಾನಿನ್ನು ಹೊರಡಲೇ? ತಮ್ಮ ಚಿತ್ತ ಪ್ರಭು. ಶ್ರೀ ಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಒಡ ಹುಟ್ಟಿದ ಸಹೋದರರೇ. ಧರ್ಮವೇ ಉಸಿರೆಂದು ಕಾಲ ಕಾಯುತ್ತಿರುವ ಧರ್ಮಿಷ್ಠನಾದ ಧರ್ಮರಾಯನು ನನ್ನ ನನ್ನ ಒಡ ಹುಟ್ಟಿದ ಸಹೋದರನೇ. ಹೇ ಧರ್ಮ, ಹೇ ಧರ್ಮ, 1000 ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಹಾ ಭೀಮಸೇನನು ನನ್ನ ಒಡ ಹುಟ್ಟಿದ ಸಹೋದರನೇ. ಇನ್ನು ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವಾದಿಗಳು ನನ್ನ ಅನುಜರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರೀದೇವಿ ಇವರುಗಳು ನನ್ನ ಜನನೀ ಜನಕರೇ. ಇನ್ನು ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೂ ದಿಗಂತ ಜ್ಯೋತಿ ಕೀರ್ತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವೇ ಇಲ್ಲವೆಂದು ದುರಾಂಕಾರದಿಂದ ಮೆರೆಯುತ್ತಿರುವ ಆ ನನ್ನ ಪರಮ ವೈರಿಯಾದ ಅರ್ಜುನ ನನ್ನ ಒಡ ಹುಟ್ಟಿದ ಸಹೋದರನೇ. ಹೇ ಅರ್ಜುನ, ಹೇ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆ ಮಾಡಿರುವೆನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ನಾನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಿ ಸಹಿಸಲಿ ಪಾರ್ಥ, ಹೇಗೆ ನೋಡಿ ಸಹಿಸಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆವಿಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ! ಹೇ ಪಾಪಿಕರ್ಣ, ಹೇ ಪಾಪಿಕರ್ಣ, ಪಾಂಡುಪುತ್ರನಾದ ನೀನು ಆ ಪಾಂಡುಕುವರನ್ನೇ ಕೊಲ್ಲಲು ಯತ್ನಿಸುತ್ತಿರುವೆಯ? ಹೇಗೆ ಛೇದಿಪುದೋ ಈ ಕರದೊಳೊಳ್ ಒಡಹುಟ್ಟ ಸಹೋದರರ ಶಿರಗಳಂ. ದೈವವೇ, ಹೇಗೆ ಛೇದಿಪುದೋ ಈ ಕರದೊಳೊಳ್ ಒಡಹುಟ್ಟ ಸಹೋದರರ ಶಿರಗಳಂ. ಪುರುಷೋತ್ತಮನನ್ನ ಪೂರ್ಣ ವಿಚಾರವನರುಹಿ ಅನುಜರೋಳ್ ಕರುಣೆ ಮೂಡಿಸಿ ಹೃದಯವನ್ನು ಹದಗೆಡಿಸಿ ಚಿತ್ತವನ್ನು ಛಿದ್ರಗೊಳಿಸಿ ಕುಂದಿಸಿದೆ ನನ್ನ ಸಮರೋತ್ಸಾಹದ ಸ್ಥೈರ್ಯವ. ಸಮರೋತ್ಸಾಹದ ಸ್ಥೈರ್ಯವ. ಉಗಮದಿಂದಲೂ ಈ ಕರುಣಾರ್ಜುನರಳು
ಉಗಮದಿಂದಲೂ ಈ ಕರುಣಾರ್ಜುನರೊಳ್ ಗಿಡುಗ ಸರ್ಪಗಳ ಪರಿದ್ವೇಷ ಹೊಗೆಯಾಡುತ್ತಿರಲು ಉಗಮದಿಂದಲೂ ಈ ಕರುಣಾರ್ಜುನರೊಳ್ ಗಿಡುಗ ಸರ್ಪಗಳ ಪರಿದ್ವೇಷ ಹೊಗೆಯಾಡುತ್ತಿರಲು ಸಮರದೋಡ ಸ್ವಾರ್ಥತ್ವವನ್ನು ಬರೆದು ಸ್ವಾರ್ಥತ್ವವನ್ನು ತೊರೆದು ಆ ಪಾಂಡವರನ್ನು ಉಳಿಸುವೆನಿಚ್ಛಿಸನಾದರೂ ಆ ಮಧ್ಯಮ ಪಾಂಡವ ಪಾರ್ಥನನ್ನು ದಯೆಯ ತೋರಲು ಇಚ್ಛಿಸುವೇನೆ. ಸೂತನಾದೆನ್ನ ಸಲುಹಿ ಬಹು ಪ್ರೀತಿಯಿಂದ ಕರುಣಿಸಿ ಉನ್ನತೋನ್ನತ ಪದವಿಯನ್ನಿಚ್ಛಿಸಿದ ಆ ನನ್ನ ಸ್ವಾಮಿ ಕೌರವೇಶ್ವರನಂ ತೊರೆವುದೋ ಬೆನ್ನೋಳ್ ಬಿದ್ದ ಹಣ್ಣ ತಮ್ಮಂದಿರಂ ತೊರೆವುದೋ ಆರಸನಿಹ ಇದನ್ನ ಭಿನ್ನಬಿಸಿಕೊಳ್ಳುವುದೋ ದೈವವೇ ದೈವವೇ ದುರ್ದೈವವೇ. ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ, ತಳೆದೆ ಪರಿಭವ ಸವೆಸಿದೆ ಜೀವ, ತಳೆದೆ ಪರಿಭವ ಸವೆಸಿದೆ ಜೀವ, ಸರ್ವೇಶ ಕೊಡು ಚಿರ ವಿಭವ, ಸರ್ವೇಶ ಕೊಡು ಚಿರ ವಿಭವ, ಜ್ವಲಿಸುವುದನ ವರದ ನಿಜಾತ, ಕಲುಷಿತ ಮನದ ವ್ಯಾಕುಲ ಭಾವ, ಜ್ವಲಿಸುವುದನ ವರದ, ಜ್ವಲಿಸುವುದನ ವರದ, ಜ್ವಲಿಸುವುದನ ವರದ. ಹೇ ಕೃಷ್ಣ, ದೀನ ದಯಾನಿಧಿ ವಾಸುದೇವ, ನಿನ್ನ ಹೊರತು ನನಗೆ ಬೇರೆ ಗತಿಯಾದ. ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟಿಸುವುದು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತ ಛೇ ವಿಧಾತ, ಈ ಪಾಂಚಾಲಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವಾ? ಪಾಂಚಾಲಿ, ಪಾಂಚಾಲಿ ದೇವಿ, ಪ್ರಿಯತಮೆ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪಾಂಚಾಲಿ, ಶಾಖವೇಕೆ ಬಿಡು ಚಿಂತೆ ಮನವೇ ಬಿಡು ಚಿಂತೆ ದುರಾತ್ಮರವರನ್ನು ವಧಿಸುವೆ ನಾ ಪ್ರಣತಿ. ಶಾಖವೇಕೆ ಬಿಡು ಚಿಂತೆ ಮನವೇ ಬಿಡು ಚಿಂತೆ ದುರಾತ್ಮರವರನ್ನು ವಧಿಸುವೆ ನಾ ಪ್ರಣತಿ. ವೈರಿಗಳವ ಸಿಗಿಯುವೆ ನಾ ಪ್ರಣತಿ. ಸಿಗಿದವರ ಎದೆಯ ಬಗೆಯುತ್ತಲೇ ಹೃದಯ, ಸಿಗಿದವರ ಎದೆಯ ಬಗೆಯುತ್ತಲೇ ಹೃದಯ, ಬಿಸಿ ರಕ್ತ
ಪಾಂಚಾಲಿ ಶೋಕಬೇಕೆ ಬಿಡು ಚಿಂತೆ ಮನವಿ ಬಿಡು ಚಿಂತೆ ಪರವರನ್ನು ಒದಿಸುವೆ ನಾವು ರಣದಿ ಸಿಗಿಯುವೆ ನಾವು ರಣದಿ. ಪಾಂಚಾಲಿ ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ಏನಾಯಿತು ಪ್ರಿಯತಮೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಪಾಂಚಾಲಿಯ ಅಳಿವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿ ದುರ್ವಾಕ್ಯಗಳನ್ನು ಆಡಿದರೆ ನೀವೇ ಅವರಿಗೆ ತಕ್ಕ ಪ್ರತಿಕಾರವನ್ನು ಮಾಡಿದರು. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಸೇವಿದಾತ. ಇಂತಹ ಅಪರಾಧಿನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಶ್ರೀಹರ ಪರಾಯಣತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವಾನ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆಯೂ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಅಣ್ಣನ ಒಂದು ದಿನದ ವಿವೇಕತನದಿಂದ ಆದ ಈ ನಿಂದನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ಹಿಂದೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಹಾದಿವಾಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ಏಕೆ ಹೀಗಾಗಿರುವೆ ನನ್ನೊಡನೆ ತಿಳಿಸಬಾರದೆ ಪಾಂಚಾಲಿ? ತಿಳಿಸುವೇನು, ಅದರಿಂದ ಆಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಪಾಂಚಾಲಿ, ಅದು ಹಿಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿ ದುರ್ಯೋಧನನ ಪತ್ನಿಯಾದ ಭಾನುಮತಿಗೆ ಬಂದಿದ್ದಳು. ಅವಳು ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಇಷ್ಟರಲ್ಲಿ ಸಂಧಿಯೂ ಆಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವಿನಿ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಏನು ದುರ್ಯೋಧನೊಡನೆ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಶವು ನಿಶ್ಚಯವಾಯಿತು. ಅದರಲ್ಲಿ ಪಾಂಚಾಲಿ, ಯಾರು ರಾಯಬರಕ್ಕೆ ಹೋದವರು? ಮತ್ತಿನ್ಯಾರು? ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಏನು ಗೋಪಾಂಗನೆಯ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ಮೊದಲೇ ತಿಳಿದಿದ್ದೆ. ಅದರಲ್ಲಿ ಪಾಂಚಾಲಿ, ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಪಾಪು ಪಾಂಚಾಲಿ, ಪಾಪು. ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಜಾಣೆ ಜಾಣೆ ಮುದ್ದಾಡುವೆನು ಬಾರೆ. ಮರ ಕೆಣಕು ತರಣದೋಳ್ ಕುರುಕುಲ್ಲ ಹದ ಮರ ಕೆಣಕು ತರಣ ದುರ್ಲತು ಶಾಸನ ನಾಶವಗೈವೆ. ಹೌದು ದೇವೆ, ದುರ್ಲತು ಶಾಸನ ನಾಶವಗೈವೆ, ದುರ್ಲತು ಶಾಸನ ಒಡಲನ್ನು ಬಗೆದು. ಹೌದು ದೇವೆ, ದುರ್ಲತು ಶಾಸನ ಒಡಲನ್ನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟಿಸಿ ಬಾರೆ.
ಪಾಂಚಾಲಿ ಬಾಪು, ಬಹಳ ಚಮತ್ಕಾರವನ್ನೇ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನಿನ್ನ ಚಾತುರ್ಯತೆಯನ್ನು ಮುಗಿಸಿದೆ ಎಂದು ತಿಳಿದಿದೆ. ಬಾ ಪಾಂಚಾಲಿ ಬಾ, ನನ್ನ ತೊಡೆಯನ್ನು ಅಲಂಕರಿಸುವಳಾಗು ಬಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ರಮತೆಯ ಮನಗೆ ವೀರ ವಿರಾಮ, ರಮತೆಯ ಮನಗೆ ವೀರ ವಿರಾಮ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಮನಮುದಿಸುವ ಮಧು ಆಶ ವಿಲಾಸ, ಮನಮುದಿಸುವ ಮಧು ಆಶ ವಿಲಾಸ, ಗೌರವ ಶಿರವ ಧರೆಯುಳು ನೀನು, ಗೌರವ ಶಿರವ ಧರೆಯುಳು ನೀನು, ಚೆಲ್ಲುತ್ತ ಸೇರುವೆ ಪಾಂಚಾಲಿ ಆಗ, ಚೆಲ್ಲುತ್ತ ಸೇರುವೆ ಪಾಂಚಾಲಿ, ಯಾವಾಗ? ಇನ್ನು ಸಮಯವಿದೆ. ಚೆಲ್ಲುತ್ತ ಸೇರುವೆ ಕಾಂತೆಯಾಗಿ, ಚೆಲ್ಲುತ್ತ ಸೇರುವೆ ಕಾಂತೆಯಾಗಿ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ರಮತೆಯ ಮನಗೆ ವೀರ ವಿರಾಮ, ರಮತೆಯ ಮನಗೆ ವೀರ ವಿರಾಮ, ಸಮಯವಿದೆ. ಪ್ರಾಣೇಶ್ವರ, ಪಾಂಚಾಲಿ, ನಿಮಗೆ ನೆನಪಿದೆಯೇ? ಈ ಹಿಂದೆ ಒಂದು ಸಾರಿ ನೀವು ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಗುರುಕುಲಾಂತಕ ಕರಾಳ ರಾತ್ರಿಯಿಂದ ಹೇಳಿದಿರಿ ಮತ್ತು ಇನ್ನು ಏನೇನೋ ಸಂಬೋಧಿಸಿದಿರಿ. ಪಾಂಚಾಲಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸವಲ್ಲವೇ? ಮಾಡಿದ ಪ್ರತಿಜ್ಞೆ ಎಂದು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಆಹಾ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದರೇನಾಯಿತು? ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಪಾಂಚಾಲಿ, ಏಕೆ ರೋದಿಪೆ ತರುಣಿ ಮಣಿಯನೆ, ಏಕೆ ರೋದಿಪೆ? ಬಿಡ ಬಿಡ ನಿನ್ನೆ ಅರಳ ಬಗೆವೆ ಕೆಡಕಲ ಒಳಲ, ಬಿಡ ಬಿಡ ನಿನ್ನೆ ಅರಳ ಬಗೆವೆ ಕೆಡಕಲ ಒಳಲ, ಮಕ್ಕಳಾಗದೆ ಬಿಡೆಯ ಬಿಡಬಿಡು, ಮಕ್ಕಳಾಗದೆ ಬಿಡೆಯ ಬಿಡು, ಏಕೆ ರೋದಿಪೆ ತರುಣಿ ಮಣಿಯನೆ, ಏಕೆ ರೋದಿಪೆ? ಅಗ್ರಜನ
ಮೀರಿ ಶೀಘ್ರವೇ ಕುರುಕುಲ ಸೇರಿ ಬಗ್ಗಿಸುವೆ ಮದಂಧಗಳನ್ನ ಬಗ್ಗಿಸುವೆ ಮದಂಧಗಳನ್ನ ಮಕ್ಕಳಾಗದೆ ಚಿಂತೆಯ ಬಿಡಬೇಡ ಮಕ್ಕಳಾಗದೆ ಚಿಂತೆಯ ಬಿಡ ಏಕೆ ಓದಿದ್ದೆ ತರುಣಿ ಮಣಿಯೇನೆ ಏಕೆ ಓದಿದ್ದೆ ಏಕೆ ಓದಿದ್ದೆ ಏಕೆ ಓದಿದ್ದೆ ನನ್ನನ್ನು ಕೆಲಸಬೇಡ ಪಾಂಚಾಲಿ ನಾನು ಈಗ ಯಾರ ಹಾಡ್ನಾಡಕನಲ್ಲ ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ ನಾನು ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತಿದ್ದೇನು ಧರ್ಮರಾಯನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ಕ್ಷಮಿಸಲಾರೆ ನೋಡು ಅಣ್ಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನೀನಲ್ಲದೆ ಮತ್ತಾರು ಶಕ್ತರಲ್ಲ ಅಣ್ಣ. ಸಹೋದರ ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದರು. ಅದು ಇಂದಿಗೆ ನಿಶ್ಚಯವಾಯಿತು. ಸಹೋದರ ಭೀಮಸೇನ, ಆ ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಪ್ರಿಯ ಸಹೋದರನ ಕೋಪವನ್ನು ತಡೆಯುವುದು ನನಗೊಂದು ಸಾರಿ ದುಸ್ಸಾಹವೆನಿಸುವುದು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಅಣ್ಣನಾಡುತ್ತಿರುವ ಮಾತುಗಳಲ್ಲಿ ನಿನಗೆ ಸಮ್ಮತವಾಯಿತೇ? ಈ ನನ್ನ ಬೆಚ್ಚಿದ ಕೇಶರಾಶಿಯು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸಿಬಿಡುತ್ತೇನೆ. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸಲಾರೆ. ಯುದ್ಧಕ್ಕಾಗಿ ಅರ್ಜುನನ ಸಹಾಯವನ್ನಾಗಲಿ ಅಗ್ರಜನ ಸಹಾಯವನ್ನು ಕೇಳಲು ಅಪೇಕ್ಷಿಸುವುದಿಲ್ಲ. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡ್ತೀರಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಸಹೋದರ ಭೀಮಸೇನ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ನುಡುಕಿ ಸಮರ ಬಯಸುವುದನ್ನು ಚಿತ, ನುಡುಕಿ ಸಮರ ಬಯಸುವುದನ್ನು ಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಂಚಾಲಿಯ ಬಿಡು ಮುಡಿ ಶಾಪವು, ಮಡದಿ ಪಂಚಾಲಿಯ ಬಿಡು ಮುಡಿ ಶಾಪವು. ಕುರು ಸಂಜಾತರ ತರಳಿಸದಿರುವುದೇ, ಕುರು ಸಂಜಾತರ ತರಳಿಸದಿರುವುದೇ. ತಾಳಿದವನು ಮುಂದೆ ಬಾಳಿಹೆನು ಎಂಬ ಅನುಜ, ತಾಳಿದವನು ಮುಂದೆ ಬಾಳಿಹೆನು ಎಂಬ, ತಾಳಿದವನು ಮುಂದೆ ಬಾಳಿಹೆನು ಎಂಬ. ಹಿರಿಯರ ವಾಣಿಯ ಮನೆಯುವುದನ್ನು ಚಿತ, ಹಿರಿಯರ ವಾಣಿಯ ಮರೆಯುವುದನ್ನು ಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಆದರೂ ಸಾವುದನ್ನ ಚಿತ್ತನಗು ಸಹೋದರ. ಕೋಪ ಮಾಡಬೇಡ ಅಣ್ಣ.
ಧರ್ಮಜನು ನಮ್ಮೆಲ್ಲರಿಗಿಂತ ಹಿರಿಯವನು. ಆತನ ಮಾತನ್ನು ಅನುಮೋದಿಸುವುದು ನಮ್ಮೆಲ್ಲರ ಕರ್ತವ್ಯ. ಪಾಂಚಾಲಿ, ಧರ್ಮಜನಮ್ಮಯ ನಿರ್ಮಲ ಪ್ರಾಪ್ತವು, ಧರ್ಮಜನಮ್ಮಯ ನಿರ್ಮಲ ಪ್ರಾಪ್ತವು, ಇರುವುದನ್ನು ಚಿತ್ತ ಪರೀಕ್ಷಿಸದೆ ಪರಿಚಿತದೆ ಸಹಿಪುದು ಮನದನು ತಾಪವದರು, ಸಹಿಪುದು ಮನದನು ತಾಪವದರು, ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯ ಪರ್ಯಾಸ, ಸರಸಾಕ್ಷಿಣಿ ಅರಿಯಲಿ ಪರಿ, ಸರಸಾಕ್ಷಿಣಿ ಅರಿಯಲಿ ಪರಿಯಕ್ಕಿಂತು ನೀನಿಂದು ವಿಕಾಸ ಪಡುವೆ, ಏಕೆಂತು ನೀನಿಂದು ವಿಕಾಸ ಪಡುವೆ, ಮಾನುನಿ ಮನದ ವೇದನೆ ಸಮಯದರಿತೆಯ ಕರುಣಿ ವೇದನೆ ದುಗುಡವು. ಆದ್ದರಿಂದ ಅಗ್ರಜನ ಅಭಿಪ್ರಾಯವನ್ನು ವಿರೋಧಿಸುವುದು ಸರಿಯಲ್ಲ. ಇದಕ್ಕೆ ನೀನೇನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇ ನಿಂಬುದನ್ನೇ ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧವು ಎಂಥ ಘೋರ ಕೃತ್ಯ ಎಂಬುದನ್ನು ನೀನು ತಿಳಿದಿಲ್ಲ ಪಾಂಚಾಲಿ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಆ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕೋಸ್ಕರ ನಾನು ಇಷ್ಟೊಂದು ಬಾರಿ ಸಂಧಿಗಾಗಿ ಪ್ರಯತ್ನಿಸುತ್ತಿರುವುದು. ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದೆ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣಕೂಟ ಬಲವೆಂಬ ಪರಿಜ್ಞಾನವೂ ನಿಮಗಿದೆ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲಿ ಅಪಮಾನ ಕೀಡು ಮಾಡುವರು ಎಂಬುದೇ ನನ್ನ ಚಿಂತೆ ಆಗಿದೆ. ಏನ್ ಈ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವು ನಿಮಗಿರಲಿ, ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಲ್ಪ ನಿಲ್ಲಿ. ಯದುಪತಿಯ ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಆದ್ದರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಮಿಷದಂತೆ ಮಾಡಿ. ಅಣ್ಣ, ಪಾಂಡವಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ದ್ರೌಪದ, ಪರಮಾತ್ಮ, ತಾವು ಹೋದ ಕಾರ್ಯವೇನಾಯಿತು? ಹೋಗಿದ್ದಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮಾದಿಗಳು ಸನ್ಮಾನಿಸಿದರು, ಧೃತರಾಷ್ಟ್ರರು ಸ್ವಾಗತಿಸಿದರು, ಇನ್ನು ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ಸಮಾಚಾರ ನಡೆಯುತ್ತೆ ವಾಸುದೇವ? ನಡೆಯಿತು ಧರ್ಮನಂದನ. ಪಾಂಚಾಲಿ, ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರು ಮಾಡಲಿ, ನನಗೆ ತೋಚಿದ್ದನ್ನು ನಾನು ಮಾಡುವೆ. ರಾಮೇಶ್ವರ, ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೂ ಮುಗಿಯುವುದು. ಯದುಪತಿ, ಧರ್ಮನಂದನ, ಸಭೆ ಸಮಾಚಾರ ನಡೆಯುತ್ತೆ ವಾಸುದೇವ? ನಡೆಯಿತು ಧರ್ಮನಂದನ. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಸಂಚು ಮಾಡು ವಂಚು ಹಾಕಿ ಕಿಚ್ಚನ್ನೆಬ್ಬಿಸುವ ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಣ್ಣನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತಷ್ಟೇ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ವಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನಿಗೆ ಬಳೆ ತೊಡಿಸಿದೆ. ಈಗ ಈ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆ ಉಣಿಸಲು ಅವಣಿಸುತ್ತಿವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶವೇಕೆ? ನಿನಗೆ ಇಷ್ಟೊಂದು ಅಸಹನೆ ಏಕೆ? ನಾನು ಹೇಳುವುದನ್ನು ಸಮಾಧಾನ ತಂದುಕೊಂಡು ಪೂರ್ತಿಯಾಗಿ ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಮೊದಲೇ ಹೇಳಿರಲಿಲ್ಲವೇ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಣಬೇಡ. ಈ ಸಂಧಿಯ ಸುದ್ದಿ ನನಗೆ ಒಪ್ಪದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ಆ ದುರ್ಯೋಧನನ ಸಂದೇಶ? ಹಾಗಾದರೆ ಆ ಸಂದೇಶ ಸಂಧಿ ಆಗಿರಲಾರದು. ಹೇಳು ಕೃಷ್ಣ,
ಏನಾ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನನ್ನ ಪಾರ್ಶ್ವದಲ್ಲಿ ನೀನು ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿನಂತೆ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಬಹಳ ಭಯವಾಗುವುದು. ಆದ್ದರಿಂದ ನೀನು ನನ್ನ ಪಾರ್ಶ್ವದಲ್ಲಿ ಕೈಕೊಟ್ಟಿ ತಂದು ಕುಳಿತುಕೋ. ನಿನಗೆ ಪ್ರಿಯವಾದ ವಿಚಾರವನ್ನು ತಿಳಿಸು. ಆಗಲಿ, ಅದು ಆಗಲಿ. ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಆಗಬಹುದು. ಎಲ್ಲಿ ಬಿಡೆಯ ಗದೆಯನ್ನ, ಬಿಡೆಯ ಗದೆಯನ್ನ. ಅಬ್ಬಬ್ಬಾ, ಎಷ್ಟು ಭಾರವಿದೆ ನಿನ್ನ ಗದೆ. ಅರ್ಜುನ, ಪರಮಾತ್ಮ, ಕ್ಷಣಕಾಲ ಇದನ್ನು ಹಿಡಿದಿರು. ಆಜ್ಞೆ ಮಾಧವ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಪರಿಹಾಸ್ಯವಲ್ಲ ತಂಗಿ, ನೀನು ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ಮಹಾ ನಿಪುಣೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ಎಂದು ನೋಡೋಣವೆಂದು. ಪಾಂಚಾಲಿ, ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ನಾನು ಸುರಕ್ಷಿತ. ಈಗ ಕೇಳಿ, ಭೀಮನನ್ನು ಬಂಧಿಸಿರುವ ಹಗ್ಗದಿಂದ ನನ್ನ ಕುರು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನ ಕೈಗಳನ್ನು ಬಂಧಿಸಲು ಯತ್ನಿಸಬೇಕು. ಯಾರು ಯಾರು ಆಗಬೇಕು? ಮತ್ತಿನ್ನಾರು? ದುರಾಂಕಾರಿಯಾದ ದುರ್ಯೋಧನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಕಾರ್ಯವೆಸಗಿದನು. ಇಂತಹ ಮಹತ್ ಕಾರ್ಯಗಳನ್ನು ಅವರಿಗಲ್ಲದೆ ಮತ್ತಿನ್ಯಾರಿಗೆ ಮಾಡಲು ಸಾಧ್ಯ? ವಾಸುದೇವ, ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರ ಮುಟ್ಟಿದೆ. ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ, ಧನಂಜಯ, ಇದಕ್ಕೆ ನೀವು ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನು ನಿಮ್ಮ ಸಂದೇಶಕ್ಕೆ ಉತ್ತರವನ್ನು ಕೇಳಿರಿ. 5 ಗ್ರಾಮಗಳಲ್ಲಿ 5 ಮಾರು ಭೂಮಿಯನ್ನು ಕೊಡಲು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣರಂಗದಲ್ಲಿ, ರತಿಕರ ವೀರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಸಮ್ಮುಖದಲ್ಲಿ ಎಂದು ಘಂಟಾ ಘೋಷವಾಗಿ ಹೇಳಿಬಿಟ್ಟ. ಪರಮಾತ್ಮ, ಹಾಗಾದರೆ ಇದಕ್ಕೆ ಉಳಿಯುವುದು ಒಂದೇ ಉತ್ತರ, ಅದು ಯುದ್ಧ. ಆ ಯುದ್ಧದಲ್ಲಿ ನಮ್ಮನ್ನು ಕಾಪಾಡಬಾರು ನಿನ್ನದು ವಾಸುದೇವ. ಯಾರಾದರೂ ನನ್ನ ಕೈಗಳನ್ನು ಬಿಡಿಸಿ. ಅರ್ಜುನ, ಅಗ್ರಜ, ಧನಂಜಯ, ಪಾಂಚಾಲಿ, ಏನು ಯಾರು ನನ್ನ ಕೈಗಳನ್ನು ಬಿಡಿಸಿಕೊಳ್ಳೋದಿಲ್ವೇ? ನಾನೇ ಬಿಡಿಸಿಕೊಳ್ಳುವೆನು. ಜೈ ಜೈ ವಾಸುದೇವ. ಎಲ್ಲಿ ಎಲ್ಲಿ ನನಗದೆ? ಎಲ್ಲರೂ ಕೇಳಿ ಈ ಭೀಮನ ಪ್ರತಿಜ್ಞೆಯನ್ನ. ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬರುವೆನೆ. ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ರಣಗಳ ರಕ್ತಪಾನ ಮಾಡದಿರುವೆನೆ. ರಣಗಳ ರಕ್ತಪಾನ ಮಾಡದಿರುವೆನೆ. ಪತ್ನಿಯ ಮುಡಿ ಮುಟ್ಟಿದ್ದವರ ಮೆಟ್ಟಿಕೊಳ್ಳುವೆ, ಪಾದವಿ ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದವಿ ಮೆಟ್ಟಿಕೊಳ್ಳುವೆ. ಗರ್ವಲ್ಲಿ ಕಟ್ಟಿದವರ ಕುಟ್ಟಿಕೊಳ್ಳುವೆ, ಕೈಯಲ್ಲಿ ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ಎಲ್ಲರೂ ಕೇಳಿರಿ ಭೀಮನ ಪ್ರತಿಜ್ಞೆಯನ್ನ. ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದೇನಿದೆವಾದರೆ
ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದು ಸಹಜವಾದರೆ ನಾಳೆ ನಡೆಯುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕೌರವರ 99 ಮಂದಿ ಸಹೋದರನ್ನು ಭಸ್ಮ ಮಾಡಿ ಹಸ್ತಿನಾವತಿ ರಾಜ್ಯ ಸಿಂಹಾಸನ ರಕ್ತದ ಕೋಡಿಯಲ್ಲಿ ಮುಳುಗಿಸಿ ನಂತರ ದುರ್ಯೋಧನನ ತೊಡೆಯನ್ನು ತುಂಡು ತುಂಡು ಮಾಡಿ ಅವನ ರಾಜ್ಯ ಮುಕುಟವನ್ನು ನೆಲಕ್ಕಪ್ಪಳಿಸಿ ಈ ನನ್ನ ಎಡಗಾಲಿಂದ ಪುಡಿ ಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನ ಒಡಲನ್ನ ಬಗೆದು ಪಾಂಚಾಲಿಯ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಒಂದು ವೇಳೆ ನನ್ನ ಪ್ರತಿಗೆ ಭಂಗವಾದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.